ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸ್ಪರ್ಧಾ ಲೈನ್ಸ್ಗೆ ಸ್ವಾಗತ. MCQಗಳ ಮೂಲಕ ಕರೆಂಟ್ ಅಫೇರ್ಸ್ ನ ಕಲಿಯುವಂತ ಸೀರೀಸ್ ನಾವು ಆಲ್ರೆಡಿ ಶುರು ಮಾಡಿದ್ವಿ. ಇದು ಅದರ 2ನೇ ಕ್ಲಾಸ್ ಆಗುತ್ತೆ. ಈ ಒಂದು ಸೀರೀಸ್ ನಲ್ಲೂ ಕೂಡ ಕೆಲವೊಂದು ಆರ್ಟಿಕಲ್ ಗಳನ್ನ ತಗೊಂಡು ಅದರಿಂದ ಕ್ವಶನ್ಸ್ ಹೇಗೆ ಫ್ರೇಮ್ ಆಗುತ್ತೆ ಅದನ್ನ ನೋಡೋಣ, ಮತ್ತೆ ಅದ್ರ ಸ್ವಲ್ಪ ಬ್ಯಾಕ್ ಗ್ರೌಂಡ್ ನೋಡ್ತಾ ಹೋಗೋಣ. ಶುರು ಮಾಡೋಣ ಬನ್ನಿ. ಈಗ ಮೊದಲನೇ ಆರ್ಟಿಕಲ್ ನೋಡ್ಬೇಕು ಅಂತಂದ್ರೆ ಡಿಸೆಂಬರ್ 10th ತಗೊಂಡಿರುವಂತ ಆರ್ಟಿಕಲ್ ಇದು ಪ್ರಜಾವಾಣಿ ಆರ್ಟಿಕಲ್ ಆಗಿರುತ್ತೆ. ಇದೇನ್ ಹೇಳುತ್ತೆ ಅಂತಂದ್ರೆ ಡಿಸೆಂಬರ್ 10th ಬಂದಿರೋದ್ರಿಂದ ಇಂದು ವಿಶ್ವ ಮಾನವ ಹಕ್ಕುಗಳ ದಿನ ಅಂತ ಹೇಳ್ತಾ ಇದೆ. ಅಂದ್ರೆ ವರ್ಲ್ಡ್ ಹ್ಯೂಮನ್ ರೈಟ್ಸ್ ಡೇ ಅಂತ ಹೇಳ್ತಾ ಇದೆ. ನಮ್ಗೆ ಎಕ್ಸಾಮ್ ದೃಷ್ಟಿಯಲ್ಲಿ ನೋಡ್ಬೇಕು ಅಂತಂದ್ರೆ ಯಾವ್ದಾದ್ರು ಕೆಲವೊಂದು ಡೇಗಳು ಇಂಪಾರ್ಟೆಂಟ್ ಇದ್ದು ಅಂತಂದ್ರೆ ಅದರ ಒಂದು ಪ್ರಾಮುಖ್ಯತೆ ತಿಳ್ಕೊಬೇಕು, ಮತ್ತೆ ಅದರ ಥೀಮ್ ತಿಳ್ಕೊಬೇಕು, ಈ ದಿನ ಯಾಕೆ ಆಚರಣೆ ಮಾಡ್ತಾರೆ ಅಂತ ತಿಳ್ಕೊಬೇಕಾಗತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆಗಳು ಬರುವಂತದ್ದು ಸರ್ವೇ ಸಾಮಾನ್ಯ ಆಗಿದೆ. ಸೊ ಈ ವಿಶ್ವ ಮಾನವ ದಿನನ ಯಾಕೆ ಆಚರಣೆ ಮಾಡ್ತಾರೆ ಅಂತಂದ್ರೆ 1948 ಅಲ್ಲಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಏನಿದೆಯಲ್ಲ ಇದು ಡಿಕ್ಲೇರ್ ಮಾಡುತ್ತೆ. ಈ ದಿನ ನಾವು ಡಿಸೆಂಬರ್ 10th ನಾವು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಅಂತೇಳಿ ಆಚರಣೆ ಮಾಡಬೇಕು ಅಂತೇಳಿ. ಸೊ ಅದರ ಪ್ರಯುಕ್ತ ಆಗಿನಿಂದ ಹಿಡಿದು ನಾವು ಈ ಡಿಸೆಂಬರ್ 10th ನಾವು ಆಚರಣೆ ಮಾಡ್ತಾ ಬರ್ತಾ ಇದ್ವಿ. ಸೊ ಈ ವರ್ಷದ ಒಂದು ಥೀಮ್ ನ ಪ್ರಾಮುಖ್ಯತೆ ಏನು ಅಂತಂದ್ರೆ ಹ್ಯೂಮನ್ ರೈಟ್ಸ್ ಆರ್ ಅವರ್ ಎಸೆನ್ಷಿಯಲ್ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ಯಾವ ರೀತಿಯಾದ ಒಂದು ಕ್ವಶನ್ ಬರುತ್ತೆ ನೋಡೋಣ. ಅದೇ ಥೀಮ್ ಕ್ವಶನ್ ಕೇಳಿದರೆ 2025ರ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯ ಥೀಮ್ ಯಾವುದು ಅಂತ ಕೇಳಿದರೆ ಸಿಂಪಲ್ ಕ್ವಶನ್ ಬಂದ್ರೆ ಇದೇ ರೀತಿ ಬರುತ್ತೆ. ಸೊ ಇದ್ರ ಬಂದು ಮಾನವ ಹಕ್ಕುಗಳು ನಮ್ಮ ದೈನಂದಿನ ಅಗತ್ಯಗಳು ಅಥವಾ ಹ್ಯೂಮನ್ ರೈಟ್ಸ್ ಆರ್ ಅವರ್ ಎವ್ರಿ ಡೇ ಎಸೆನ್ಷಿಯಲ್. ಇದು ಈ ವರ್ಷದ ಥೀಮ್ ಆಗಿರುತ್ತೆ, ನೋಟ್ ಮಾಡ್ಕೋಬೇಕಾಗತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಮುಂದಿನ ಒಂದು ಆರ್ಟಿಕಲ್ ಅಲ್ಲಿ ಅನಂತ್ ಅಂಬಾನಿ ಅವರಿಗೆ ಒಂದು ಅವಾರ್ಡ್ ಬಂದಿದೆ. ಅವಾರ್ಡ್ ಬಂದು ಗ್ಲೋಬಲ್ ಹ್ಯುಮ್ಯಾನಿಟೇರಿಯನ್ ಅವಾರ್ಡ್ ಅಂತ ಹೇಳ್ಬಿಟ್ಟು ನೀವು KPSC ಎಕ್ಸಾಮ್ಸ್ ಗಳಲ್ಲಿ ನೋಡ್ತಾ ಇರಬಹುದು. ಅವಾರ್ಡ್ಸ್ ಬಂದಾಗ ಕ್ವಶನ್ಸ್ ಫ್ರೀಕ್ವೆಂಟ್ ಆಗಿ ಕೇಳ್ತಾ ಇರ್ತಾರೆ. ಸೊ ಈ ಗ್ಲೋಬಲ್ ಹ್ಯುಮ್ಯಾನಿಟೇರಿಯನ್ ಅವಾರ್ಡ್ ಅನ್ನೋದನ್ನ ಬಂದಿದೆ. ಏನಕ್ಕೆ ಅಂತಂದ್ರೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಯಾವ್ದಾದ್ರು ಒಂದು ವೈಲ್ಡ್ ಲೈಫ್ ಪ್ರಾಣಿಗಳು ಅಥವಾ ಪಕ್ಷಿಗಳು ಅಬಾಂಡೆಂಟ್ ಆಗಿದ್ದಾರೆ ಅಥವಾ ಅವುಗಳಿಗೆ ಆಕ್ಸಿಡೆಂಟ್ ಆಗಿದೆ, ರೋಗದಿಂದ ತುತ್ತಾಗಿದೆ, ಈ ತರ ಇದ್ದಾಗ ಏನ್ ಮಾಡ್ತಾರೆ ಅಂತಂದ್ರೆ ರೋಡಲ್ಲಿ ಬಿಟ್ಬಿಡ್ತಾರೆ. ಅವುಗಳನ್ನೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ರೆಸ್ಕ್ಯೂ ಮಾಡಿ ರಿಹ್ಯಾಬಿಲಿಟೇಷನ್ ಮಾಡಿ ಅವುಗಳಿಗೆ ಒಂದು ಪ್ರೊಟೆಕ್ಷನ್ ಕೊಡ್ತಾರೆ, ಕನ್ಸರ್ವ್ ಮಾಡ್ತಾರೆ. ಸೊ ಈ ಒಂದು ಕೆಲಸಕ್ಕೆ ಅನಂತ್ ಅಂಬಾನಿ ಅವ್ರನ್ನ ರೆಕಗ್ನೈಸ್ ಮಾಡ್ಬಿಟ್ಟು ಗ್ಲೋಬಲ್ ಹ್ಯುಮ್ಯಾನಿಟೇರಿಯನ್ ಸೊಸೈಟಿ, ನೆನ್ಪಿಟ್ಕೋಬೇಕು, ಗ್ಲೋಬಲ್ ಹ್ಯುಮ್ಯಾನಿಟೇರಿಯನ್ ಸೊಸೈಟಿ ಅನ್ನೋ ಒಂದು ಪ್ರೈವೇಟ್ ಸಂಸ್ಥೆ, ಇದು ಅಮೆರಿಕದ ಒಂದು ಪ್ರೈವೇಟ್ ಸಂಸ್ಥೆ, ಇದನ್ನ ರೆಕಗ್ನೈಸ್ ಮಾಡಿ ಇವರಿಗೆ ಅವಾರ್ಡ್ ಕೊಟ್ಟಿದೆ. ಏನಂತ ಕೆಲಸ ಮಾಡಿದ್ದಾರೆ ನೋಡಿ, ಇಲ್ಲಿ ವಾಂತಾರ ಅಂತ ಇದೆಯಲ್ಲ, ವಾಂತಾರ ಅನ್ನೋದೊಂದು ರೆಸ್ಕ್ಯೂ ಸೆಂಟರ್ ಏನಿದೆ ಇದು ಗುಜರಾತ್ ಅಲ್ಲಿ ಇರುವಂತದ್ದು. ಇದನ್ನ ಇವರೇ ಎಸ್ಟಾಬ್ಲಿಷ್ ಮಾಡಿಸಿದ್ದು. ಸೊ ಇವರು ಇದನ್ನ ಎಸ್ಟಾಬ್ಲಿಷ್ ಮಾಡಿಬಿಟ್ಟು ಸುಮಾರು 1.5 ಲಕ್ಷ ವೈಲ್ಡ್ ಲೈಫ್ ಸ್ಪೀಶೀಸ್ ತಂದು ಇಲ್ಲಿ ಪ್ರೊಟೆಕ್ಷನ್ ಮಾಡಿದ್ದಾರೆ. ಸೊ ಅದರ ಕಾರಣದಿಂದ ಇವ್ರನ್ನ ರೆಕಗ್ನೈಸ್ ಮಾಡಿಬಿಟ್ಟು ಗ್ಲೋಬಲ್ ಹ್ಯುಮ್ಯಾನಿಟೇರಿಯನ್ ಅವಾರ್ಡ್ ಕೊಟ್ಟಿರುವಂತದ್ದಾಗಿರುತ್ತೆ. ಇದ್ರಲ್ಲಿ ಇನ್ನೂ ಏನ್ ಸ್ಪೆಷಲ್ ಅಂತಂದ್ರೆ ಏಷ್ಯಾದಲ್ಲೇ ಫಾರ್ ದ ಫಸ್ಟ್ ಟೈಮ್ ಬಂದಿರೋದು ಇವರಿಗೆ ಅಂತ ಕೆಲವು ಪತ್ರಿಕೆಗಳು ಬಂದಿದೆ. ಇನ್ನು ಕಾಮನ್ ಆಗಿ ಬೇರೆ ಬೇರೆ ಪತ್ರಿಕೆಗಳು ಬಂದಿರೋದು ಏನಂತಂದ್ರೆ ಏಷ್ಯಾದಲ್ಲಿ ಯಾರಿಗೆ ಅವಾರ್ಡ್ ಸಿಕ್ಕಿದೆಯಲ್ಲ ಇದು ಯಂಗೆಸ್ಟ್ ಅಂತ, ಇವರೇ ಯಂಗೆಸ್ಟ್ ಅಂತ ಸಿಕ್ಕಿರುವಂತದ್ದು. ಸೊ ಇವ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ರೀತಿ ಬರ್ಬೋದು ನೋಡಿ, ಇಲ್ಲಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅನಂತ್ ಅಂಬಾನಿ ಅವರು UNDPಯ ಗ್ಲೋಬಲ್ ಹ್ಯುಮ್ಯಾನಿಟೇರಿಯನ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತಿದೆ. ನಾನು ಆಲ್ರೆಡಿ ಹೇಳಿದೆ ಇದನ್ನು ಕೊಟ್ಟಿರುವಂತದ್ದು UNDP ಅಲ್ಲ, ಬದಲಿಗೆ ಗ್ಲೋಬಲ್ ಹ್ಯುಮ್ಯಾನಿಟೇರಿಯನ್ ಸೊಸೈಟಿ ಅನ್ನುವಂತಹ ಒಂದು ಪ್ರೈವೇಟ್ ಸಂಸ್ಥೆ ಕೊಟ್ಟಿರೋದು. ಸೊ ಹಂಗಾಗಿ ಈ ಒಂದು ಆರ್ಟಿಕಲ್ ಅಥವಾ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಎರಡನೇದು ಬಂದು ಈ ಪ್ರಶಸ್ತಿ ಅವರ ವಾಂಟಾರ ಎಂಬ ಬೃಹತ್ ವನ್ಯಜೀವಿ ಸಂರಕ್ಷಣಾ ಯೋಜನೆ, ನಾನು ಹೇಳಿದಿನಲ್ಲ ವನ್ಯಜೀವಿ ಸಂರಕ್ಷಣಾ ಯೋಜನೆ ತಂದಿದ್ರು ಅಥವಾ ಒಂದು ಪ್ಲಾನ್ ಮಾಡ್ತಿದ್ರು, ಒಂದು ಪ್ರೋಗ್ರಾಮ್ ಇತ್ತು. ಸೊ ಅದರ ಒಂದು ಪ್ರತಿಫಲವಾಗಿ ಇವರಿಗೆ ಅವಾರ್ಡ್ ಬಂದಿದೆ. ಯೋಜನೆಯ ಸ್ಥಾಪನೆಯಲ್ಲಿ ನಾಯಕತ್ವವನ್ನು ಗುರುತಿಸಿ ನೀಡಲಾಗಿದೆ. ಹೌದು, ಹಂಗಾಗಿ ಇದು 2 ಮಾತ್ರ ಸರಿಯಾಗುತ್ತೆ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇನ್ನು ಮುಂದಿನ ಒಂದು ಆರ್ಟಿಕಲ್ ಹೋಗೋದಾದ್ರೆ ಮುಂದಿನ ಒಂದು ಆರ್ಟಿಕಲ್ ಬಂದು ಮೈಕ್ರೋಸಾಫ್ಟ್ ಇನ್ವೆಸ್ಟ್ $17.5 billion ಇನ್ ಇಂಡಿಯಾ ಇನ್ 4 years ಅಂತ ಹೇಳ್ತಾ ಇದೆ. ಮೈಕ್ರೋಸಾಫ್ಟ್ ಏನ್ ಮಾಡ್ತಾ ಇದೆ ಅಂತಂದ್ರೆ ಸುಮಾರು $17.5 billion ಇನ್ವೆಸ್ಟ್ಮೆಂಟ್ ಈಗ ಇಂಡಿಯಾದಲ್ಲಿ ತರ್ತಾ ಇದೆ. ಏನಿದ್ರ ಸ್ಪೆಷಾಲಿಟಿ, ಇದು ಏನ್ ಸ್ಪೆಷಾಲಿಟಿ ಅಂತಂದ್ರೆ ಮೈಕ್ರೋಸಾಫ್ಟ್ ಏನ್ ಏಷ್ಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಬೇರೆ ಬೇರೆ ಕಡೆ ಎಲ್ಲ, ಅದಕ್ಕೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಈ ಒಂದು $17.5 billion ಏನಿದೆಯಲ್ಲ ಅದೇ ಹೈಯೆಸ್ಟ್ ಆಗಿರುತ್ತೆ. ಸರಿ, ಎಲ್ಲಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಇವ್ರು, ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಪ್ಕಮಿಂಗ್ ಟೆಕ್ನಾಲಜೀಸ್ ಅಥವಾ ಕ್ರಿಟಿಕಲ್ ಟೆಕ್ನಾಲಜೀಸ್ ಏನಿದೆಯಲ್ಲ ಅವುಗಳಾಗ್ಬೋದು, ಅಥವಾ AI ಟೆಕ್ನಾಲಜಿ ಏನ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಅಥವಾ ಕ್ರಿಟಿಕಲ್ ಟೆಕ್ನಾಲಜೀಸ್ ಅಲ್ಲಿ ಬರ್ತಾ ಇದೆಯಲ್ಲ ಅದಕ್ಕೊಂದು ಟ್ರೈನಿಂಗ್ ಕೊಡೋದಕ್ಕೆ, ಅಪ್ಸ್ಕಿಲಿಂಗ್ ಮಾಡೋದಕ್ಕೆ, ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಬಿಲ್ಡ್ ಮಾಡೋದಕ್ಕೆ ಅನ್ನೋ ಉದ್ದೇಶದಿಂದ ಈ ಮೈಕ್ರೋಸಾಫ್ಟ್ ಏನ್ ಮಾಡ್ತಾ ಇದೆ ಇಂಡಿಯಾದಲ್ಲಿ ತರ್ತಾ ಇದೆ. ದಿಸ್ ಇಸ್ ದ ಹೈಯೆಸ್ಟ್ ಇನ್ ಏಷ್ಯಾ. ಇದು ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ? ಸೊ ಇದ್ರ ಮೇಲೆ ಕ್ವಶನ್ಸ್ ಬಂದ್ರೆ ಯಾವ ತರ ಬರ್ಬೋದು ಕ್ವಶನ್ ನೋಡಿ. ಮೈಕ್ರೋಸಾಫ್ಟ್ ಮುಂದಿನ 4 ವರ್ಷಗಳಲ್ಲಿ ಭಾರತದಲ್ಲಿ $17.5 billion ಹೂಡಿಕೆಯನ್ನು ಮಾಡಲು ನಿರ್ಧರಿಸಿದೆ. ಇದನ್ನ ಆಲ್ರೆಡಿ ಹೇಳಿದೀನಿ, ಇದೇ ನ್ಯೂಸ್ ಪೇಪರ್ ಹೆಡ್ಲೈನ್ ಇದ್ದಿದ್ದು. ಸೊ ಹಂಗಾಗಿ ಈ ಆರ್ಟಿಕಲ್ ಸರಿ ಹೋಗುತ್ತೆ. ಇದು ಏಷ್ಯಾದಲ್ಲಿಯೇ ಅದರ ಅತ್ಯಂತ ದೊಡ್ಡ ಹೂಡಿಕೆಯಾಗಿದೆ. ಏಷ್ಯಾದಲ್ಲಿ ಏನು ಇನ್ವೆಸ್ಟ್ ಮಾಡಿದೆಯಲ್ಲ ಅದು ಇಂಡಿಯಾದಲ್ಲೇ ಹೈಯೆಸ್ಟ್ ಮಾಡಿರುವಂತದ್ದು. ಅದರಿಂದ ಇದು ಕೂಡ ಕರೆಕ್ಟ್ ಆಗುತ್ತೆ. ಈ ಹೂಡಿಕೆ ಜನವರಿ 2025ರಲ್ಲಿ ಘೋಷಿಸಿದ ಹಿಂದಿನ $3 billion ಬದ್ಧತೆಯನ್ನು ಭಾಗವಾಗಿದೆ. ಅಂದ್ರೆ
ಇದನ್ನ ಮೊದಲೇ ಅವರು ಡಿಕ್ಲೇರ್ ಮಾಡಿದ್ರು, ನಾವು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡೇ ಮಾಡ್ತೀವಿ ಒಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳಿ. ಬಟ್ ಇಷ್ಟು ಅಂತ ನಮ್ಗೆ ಐಡಿಯಾ ಇರಲಿಲ್ಲ. ಫಸ್ಟ್ ಎಷ್ಟು ಕೊಟ್ಟಿದ್ರು ಅಂತಂದ್ರೆ ಬರೀ 3 ಬಿಲಿಯನ್ ಕೊಟ್ಟಿದ್ರು. ಈಗ ಅದು ಸೇರಿಸಿ ಈಗ 17.5 ಬಿಲಿಯನ್ ಆಗಿದೆ. ಸೊ ಹಾಗಾಗಿ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ಮೇಲಿನ ಎಲ್ಲಾ 3 ಸ್ಟೇಟ್ಮೆಂಟ್ಗಳು ನೋಡಿ ಎಷ್ಟು ಹೇಳಿಕೆಗಳು ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲಾ 3 ಹೇಳಿಕೆಗಳು ಸರಿಯಾಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಇಲ್ಲೇನಾಗಿದೆ ಅಂತಂದ್ರೆ ಮಹಾರಾಷ್ಟ್ರ ಸರ್ಕಾರ ಕೇವಲ ಒಂದೇ ಒಂದು ತಿಂಗಳಲ್ಲಿ ಮಹಾರಾಷ್ಟ್ರ ಸರ್ಕಾರ ಒಂದೇ ತಿಂಗಳಲ್ಲಿ 45,000 ಸೋಲಾರ್ ಅಗ್ರಿಕಲ್ಚರ್ ಪಂಪ್ಗಳನ್ನ ಇನ್ಸ್ಟಾಲ್ ಮಾಡಿದೆ. ಸೋಲಾರ್ ಅಗ್ರಿಕಲ್ಚರ್ ಪಂಪ್ಗಳನ್ನ ಇನ್ಸ್ಟಾಲ್ ಮಾಡಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದೆ. ಓಕೆನಾ? ಸೊ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಸ್ಟೇಟ್ ಅಂತ ತಿಳ್ಕೊಬೇಕು, ಮಹಾರಾಷ್ಟ್ರ ಅಂತ ತಿಳ್ಕೊಳ್ಳಿ. ಯಾವ ಸ್ಕೀಮ್ ಅಂಡರ್ ಅಲ್ಲಿ ಮಾಡಿದೆ ನಮ್ಗೆ ಗೊತ್ತಿದೆ, PM ಕುಸುಮ್ ಅಂತ ನಮ್ಮಲ್ಲಿ ಒಂದು ಸ್ಕೀಮ್ ಇತ್ತು. PM ಕುಸುಮ್ ಏನಿದು? PM ಕುಸುಮ್ ಅಂತಂದ್ರೆ ಅಗ್ರಿಕಲ್ಚರ್ ಫೀಲ್ಡ್ಗಳಲ್ಲಿ ಈ ಸೋಲಾರ್ ಎನರ್ಜಿನ ಯೂಸ್ ಮಾಡಿಕೊಂಡು ಅಲ್ಲಿ ಪಂಪ್ಗಳಿಗೆ ಇನ್ಸ್ಟಾಲ್ ಮಾಡುವಂಥದ್ದು ಅಥವಾ ರಿನ್ಯೂವಬಲ್ ಎನರ್ಜಿನ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಪ್ರಮೋಟ್ ಮಾಡುವಂಥದ್ದು ಇದರ ಉದ್ದೇಶ ಆಗಿದ್ದು. ಹೌದಲ್ವಾ? ಸೊ ಈ PM ಕುಸುಮ್ ಅಲ್ಲಿ 3 ಕಾಂಪೋನೆಂಟ್ ಬರುತ್ತೆ, A, B, C ಕಾಂಪೋನೆಂಟ್ ಹೇಳ್ಬಿಟ್ಟು. A ಕಾಂಪೋನೆಂಟ್ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಸೋಲಾರ್ ಪ್ಯಾನಲ್ ನ ಇನ್ಸ್ಟಾಲ್ ಮಾಡ್ತಾರೆ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ. ಓಕೆನಾ? ಒಂದು ಬೇಸಿಕ್ ಸೋಲಾರ್ ಪ್ಯಾನಲ್ ತರಂದು ಹಾಕುವಂಥದ್ದು. ಎರಡನೇದು B ಕಾಂಪೋನೆಂಟ್ ಏನಾಗುತ್ತೆ ಅಂತಂದ್ರೆ ಸೋಲಾರ್ ಪಂಪ್ಗಳು ಇಂಡಿವಿಜುವಲ್ ಆಗಿ ಅಲ್ಲೊಂದು ಸೋಲಾರ್ ಪಂಪ್ ನ ಇನ್ಸ್ಟಾಲ್ ಮಾಡ್ಬಿಡ್ತಾರೆ. ಇದು ಕಾಂಪೋನೆಂಟ್ B ಆಗುತ್ತೆ. C ಕಾಂಪೋನೆಂಟ್ ಏನಾಗುತ್ತೆ ಅಂತಂದ್ರೆ ಇಫ್ ಇನ್ ಕೇಸ್ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಫಾರ್ಮರ್ ಅವ್ರ ಫೀಲ್ಡ್ ಅಲ್ಲಿ ಏನು ಈಗ ಎಕ್ಸ್ಟ್ರಾ ಎನರ್ಜಿ ಜನರೇಟ್ ಆಗುತ್ತೆ, ಎಕ್ಸ್ಟ್ರಾ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ, ಅದೇನ್ ಮಾಡುವಂಥದ್ದು ಅದರ ಗ್ರಿಡ್ ಕನೆಕ್ಷನ್ ಮಾಡ್ಬಿಟ್ಟು ಮೇನ್ ಗ್ರಿಡ್ ಕೊಡುವಂಥದ್ದು. ಇದು ಕಾಂಪೋನೆಂಟ್ C ಆಗುತ್ತೆ. ಸೊ ಈ 3 ಕಾಂಪೋನೆಂಟ್ ಆಗುತ್ತೆ. ಅದರಲ್ಲಿ ಮೇನ್ ಕಾಂಪೋನೆಂಟ್ ಬಂದು ಈ ಸೋಲಾರ್ ಪಂಪ್ ಗಳನ್ನ ಇನ್ಸ್ಟಾಲ್ ಮಾಡೋದು ಇದೆಯಲ್ಲ ಅದು B ಆಗುತ್ತೆ. ಇದರಲ್ಲಿ ಹೈಯೆಸ್ಟ್ ಒಂದೇ ತಿಂಗಳಲ್ಲಿ 45,000 ಇನ್ಸ್ಟಾಲ್ ಮಾಡೋದ್ರಿಂದ ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗಿದೆ. ಈಗ ಹಂಗಿದ್ರೆ ಎಷ್ಟು ಮಾಡಿದ್ದಾರೆ? ಸುಮಾರು 7.5 ಲಕ್ಷ ಸೋಲಾರ್ ಪಂಪ್ಗಳನ್ನ ಇನ್ಸ್ಟಾಲ್ ಮಾಡಿದೆ ಮಹಾರಾಷ್ಟ್ರ. ಸೊ ಅದು ಲೀಡಲ್ ಇದೆ. ಸೊ ಅದಕ್ಕೆ ಸುದ್ದಿನಲ್ಲಿ ಇರುವಂತದ್ದು. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ತರ ಬರುತ್ತೆ? ಸಿಂಪಲ್ ಕ್ವಶನ್ ಇದು. ಯಾವ ರಾಜ್ಯವು ಒಂದು ತಿಂಗಳಿನಲ್ಲಿ 45,000ಕ್ಕೂ ಹೆಚ್ಚು ಸೌರ ಕೃಷಿ ಪಂಪ್ಗಳನ್ನು ಸ್ಥಾಪಿಸಿ ವಿಶ್ವ ದಾಖಲೆ ಮಾಡಿದೆ ಅಂತ ಕೇಳಿದರೆ ಸಿಂಪಲ್ ಕ್ವಶನ್, ಸಿಂಪಲ್ ಆನ್ಸರ್ ಮಹಾರಾಷ್ಟ್ರ. ಈ ತರನು ಕ್ವಶನ್ಸ್ ಬರ್ಬೋದು. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ 10 ಬ್ಲಾಕ್ ಬಗ್ ಡೈ ಡ್ಯೂ ಟು ದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇನ್ ಝೂಲಾಜಿಕಲ್ ಪಾರ್ಕ್ ಇನ್ ಜಾರ್ಖಂಡ್ ಅಂತ ಹೇಳ್ತಾ ಇದೆ. ಓಕೆ, ಜಾರ್ಖಂಡ್ ಅಲ್ಲಿ ಏನಾಗಿದೆ ಅಂತಂದ್ರೆ ಇದಕ್ಕಿಂತ ಮುಂಚೆ ಕರ್ನಾಟಕದ ಒಂದು ಕತೆ ಹೇಳ್ತೀನಿ. ಕರ್ನಾಟಕದಲ್ಲಿ ಏನಾಗಿತ್ತು ಅಂತಂದ್ರೆ ಬೆಳಗಾವಿನಲ್ಲಿ ಸುಮಾರು ಒಂದು 10-15 ದಿನ ಹಿಂದೆ ರಾಣಿ ಚೆನ್ನಮ್ಮ ಝೂಲಾಜಿಕಲ್ ಪಾರ್ಕ್ ಏನಿದೆಯಲ್ಲ ಅಲ್ಲಿ ಕೃಷ್ಣ ಮೃಗಗಳು ಸುಮಾರು ನಿಯರ್ಲಿ 30 ಕೃಷ್ಣ ಮೃಗಗಳು ಸಡನ್ ಆಗಿ ಸಾಯಕ್ಕೆ ಶುರುವಾಗ್ದು. ಏನಕ್ಕೆ ಅಂತ ವಿಚಾರ ಮಾಡಕ್ ನೋಡಿದಾಗ ಅದಕ್ಕೊಂದು ಇನ್ಫೆಕ್ಷನ್ ಕಾಡಕ್ ಶುರುವಾಗಿತ್ತು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ನೆನ್ಪಿಟ್ಕೋಬೇಕು, ಹೆಮರೋಜಿಕ್ ಸೆಪ್ಟಿಸೇಮಿಯಾ ಅನ್ನೋ ಒಂದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿ ಸೊ ಅಲ್ಲಿರುವಂತಹ ಕೃಷ್ಣ ಮೃಗಗಳು ಸತ್ತಿದ್ವು. ಸೊ ಅದೇ ರೀತಿ ಕೇಸ್ ಈಗ ಇಲ್ಲೂ ರಿಪೀಟ್ ಆಗ್ತಾ ಇದೆ. ಈ ಬ್ಯಾಕ್ಟೀರಿಯಾ ಹೆಂಗ್ ಸ್ಪ್ರೆಡ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ಆ ಒಂದು ಲಿಕ್ವಿಡ್ ಆಗ್ಬೋದು, ಅವ್ರ ಬಾಯಿ ಅಥವಾ ಮೂಗಿಂದ ಬರುವಂತ ಲಿಕ್ವಿಡ್ ಆಗ್ಬೋದು. ಕೃಷ್ಣ ಮೃಗಗಳು ಬ್ಲಾಕ್ ಬಗ್ ಗೊತ್ತಲ್ಲ, ಸೊ ಅದಾಗ್ಬೋದು. ಮತ್ತೆ ಅವ್ರ ಕಂಟಾಮಿನೇಟೆಡ್ ಫುಡ್, ವಾಟರ್. ಸೊ ಈ ರೀತಿಯಾಗಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿ ಸದ್ಯಕ್ಕೆ ಐಸೋಲೇಷನ್ ಮಾಡ್ತಾ ಇದ್ರು. ಸೊ ಈ ರೀತಿ ಸ್ಪ್ರೆಡ್ ಆಗಿ 31 ಕೃಷ್ಣ ಮೃಗಗಳು ಸತ್ತೋಗಿದ್ವು. ಈಗ ಅದೇ ಕತೆ ಈಗ ಈ ಜಾರ್ಖಂಡ್ ನಲ್ಲಿ ಆಗಕ್ಕೆ ಶುರುವಾಗಿದೆ. ಜಾರ್ಖಂಡ್ ನ ಝೂಲಾಜಿಕಲ್ ಪಾರ್ಕ್ ಅಲ್ಲಿ ಆಗಕ್ಕೆ ಶುರುವಾಗಿದೆ, ಜಮ್ಶೆಡ್ಪುರ್ ಅಲ್ಲಿ. ಸೊ ಅದಕ್ಕೆ ಸುದ್ದಿನಲ್ಲಿ ಇರುವಂತದ್ದು. ನಿಮ್ಗೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂತಂದ್ರೆ ಇದ್ರ ಮೇಲೆ ಕೇಳ್ತಾರೆ. ಹೆಮರೋಜಿಕ್ ಸೆಪ್ಟಿಸೆಮಿಯಾ ಯಾವ್ದ್ರಿಂದ ಇದ್ ರೀತಿ ಆಯ್ತು ಅಂತ ಕೇಳಿದಾಗ ಹೆಮರೋಜಿಕ್ ಸೆಪ್ಟಿಸೆಮಿಯಾ ಅಂತ ನೆನ್ಪಿಟ್ಕೋಬೇಕು. ಮತ್ತೆ ಇದೇನು ಅಂತಾನು ಕೇಳ್ತಾರೆ, ಬ್ಯಾಕ್ಟೀರಿಯಾ ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಇದೊಂದು ಬ್ಯಾಕ್ಟೀರಿಯಾ. ಓಕೆ, ಕ್ವಶನ್ ಯಾವ ತರ ಬರುತ್ತೆ ವಿಲ್ಸಿ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಛತ್ತೀಸ್ಗಢನ ಜಮ್ಶೆಡ್ಪುರ್ ನೋಡಿ, ಈ ಕ್ವಶನ್ ನೋಡಿ. ಛತ್ತೀಸ್ಗಢನ ಜಮ್ಶೆಡ್ಪುರ್ ಝೂಲಾಜಿಕಲ್ ಪಾರ್ಕ್ ನಲ್ಲಿ 10 ಕೃಷ್ಣ ಮೃಗಗಳು ಬ್ಯಾಕ್ಟೀರಿಯಾ ಸೋಂಕಿನಿಂದ ಸಾವನ್ನಪ್ಪಿದವು. ನಾವೀಗ ಆಲ್ರೆಡಿ ಕ್ವಶನ್ ನೋಡಿದ್ವಿ. ಒಂದ್ ನೆನ್ಪಿಟ್ಕೊಳ್ಳಿ, ಯಾವ್ದಾದ್ರು ಒಂದು ಪ್ಲೇಸ್ ಇತ್ತು ಅಂದ್ರೆ ಇಟ್ ಈಸ್ ಈಸಿ ಟು ಆಲ್ಟರ್, ಯಾವ್ದಾದ್ರು ನಂಬರ್ ಇತ್ತಾ ಇಟ್ ಈಸ್ ಈಸಿ ಟು ಆಲ್ಟರ್. ಸೊ ಹಂಗಾಗಿ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಜಾರ್ಖಂಡ್ ಛತ್ತೀಸ್ಗಢ ಮಾಡಿದ್ದಾರೆ. ಸೊ ನಾವ್ ಈಗ ಸ್ವಲ್ಪ ಹೊತ್ತು ಮುಂಚೆ ನೋಡಿದ್ವಿ, ನಾವು ಓದಿದ್ದು ಛತ್ತೀಸ್ಗಢ ಅಲ್ಲ ಜಾರ್ಖಂಡ್. ಸೊ ಹಂಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಎರಡನೇ ನೋಡಿ, ಈ ರೋಗವನ್ನು ಪಶ್ಚರುಲಾ ಎಂಬ ಬ್ಯಾಕ್ಟೀರಿಯಾದಿಂದ ಹರಡುವ ಹೆಮೊರೋಜಿಕ್ ಸೆಪ್ಟಿಸೆಮಿಯಾ ಎಂದು ಅನುಮಾನಿಸಲಾಗಿದೆ. ಹೌದು, ನಾನು ಇದನ್ನ ಹೇಳಿರುವಂತದ್ದು. ಸೊ ಅದರ ಹೆಸರು ಬಂದು ಬ್ಯಾಕ್ಟೀರಿಯಾ ಹೇಳಿದ್ನಲ್ಲ, ರೋಗ ಬಂದು ಹೆಮೊರೋಜಿಕ್ ಸೆಪ್ಟಿಸೆಮಿಯಾ ಅಂತ. ಅದಕ್ಕೆ ಕಾರಣ ಆಗುವಂತ ಬ್ಯಾಕ್ಟೀರಿಯಾ ಬಂದು ಪ್ಯಾಶ್ಚರಿಲಾ ಅನ್ನೋ ಒಂದು ಬ್ಯಾಕ್ಟೀರಿಯಾ ಆಗಿರುತ್ತೆ, ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಹಂಗಾಗಿ ಇದಕ್ಕೆ ಎರಡೇ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್ ಆಗುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ವೈಸ್ ಪ್ರೆಸಿಡೆಂಟ್ ಸಿ ರಾಧಾಕೃಷ್ಣನ್ ಪೇಸ್ ಹೋಮೇಜ್ ಟು ಸಿ ರಾಜಗೋಪಾಲಾಚಾರಿ ಆನ್ ಹಿಸ್ ಬರ್ತ್ ಆನಿವರ್ಸರಿ. ಅಂದ್ರೆ ಡಿಸೆಂಬರ್ 10 ಏನಿದೆಯಲ್ಲ ಈ ಡೇಟ್ಗೆ ರಾಜಗೋಪಾಲಾಚಾರಿ ಅವರ 147ನೆಯ ಹುಟ್ಟದ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದೀವಿ ಈ ವರ್ಷ, ಅಂದ್ರೆ 2025ರಲ್ಲಿ. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ದಾದ್ರು ಒಂದು ಪರ್ಸನಾಲಿಟಿ ನ್ಯೂಸ್ ಅಲ್ಲಿ ಇತ್ತು ಅಂತಂದ್ರೆ ಅದರಲ್ಲೂ ಹಿಸ್ಟಾರಿಕಲ್ ಪರ್ಸನಾಲಿಟಿಗಳು ಅದ್ರ ಮೇಲೆ ಕ್ವಶನ್ಸ್ ಆಗುವಂತ ಸಂಭವ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನೀವು ನೋಡ್ಕೋಬೇಕಾಗುತ್ತೆ. 2025ಕ್ಕೆ
147th ಬರ್ತ್ ಆನಿವರ್ಸರಿನ ಆಚರಣೆ ಮಾಡ್ತಾ ಇದ್ದಾರೆ. ಸಿ ರಾಜಗೋಪಾಲಾಚಾರಿ ಅವ್ರ ಬಗ್ಗೆ ನಮಗೆ ಓದಿರ್ತೀವಿ ಹಿಸ್ಟ್ರಿನಲ್ಲಿ. ಏನಂತಂದ್ರೆ ಲಾಸ್ಟ್ ಗವರ್ನರ್ ಜನರಲ್ ಆಫ್ ಲಾಸ್ಟ್ ವೈಸ್ರಾಯ್ ಆಫ್ ಬ್ರಿಟಿಷ್ ಇಂಡಿಯಾ, ಲಾಸ್ಟ್ ವೈಸ್ರಾಯ್ ಆಫ್ ಬ್ರಿಟಿಷ್ ಇಂಡಿಯಾ, ಆದ್ರೆ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಯಾವಾಗ ಮೌಂಟ್ ಬ್ಯಾಟನ್ ಅವರು ವೈಸ್ರಾಯ್ ಆಗಿರ್ತಾರೋ ಅವಾಗ ಇವರು ಭಾರತದ ಮೊದಲ ಗವರ್ನರ್ ಜನರಲ್ ಆಗಿರ್ತಾರೆ, ನಮ್ಗೆ ನೆನಪಿರುತ್ತೆ. ಅಷ್ಟೇ ಅಲ್ಲ, ಈಗ ಬೇರೆ ಬೇರೆ ವಿಚಾರಗಳಲ್ಲೂ ಅವ್ರು ನೆನ್ಪಿಟ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್ ರಾಜಗೋಪಾಲಾಚಾರಿ ಫಾರ್ಮುಲಾ ಅಂತ ನಾವು ಕೇಳಿರ್ತೀವಿ. ಅದಾದ್ಮೇಲೆ ಇವ್ರು ಬಂದು ತಮಿಳ್ನಾಡಿಂದ ಓದಿರುವಂಥದ್ದು ಇವರು. ಸೊ ಇವರು ನಾನ್ ಕೋಪರೇಷನ್ ಮೂವ್ಮೆಂಟ್ ಆಗ್ಬೋದು, ಆಮೇಲೆ ಈ ಸಾಲ್ಟ್ ಸತ್ಯಾಗ್ರಹ ಆಗ್ಬೋದು, ಬೇರೆ ಬೇರೆ ಸತ್ಯಾಗ್ರಹಗಳಲ್ಲೂ ಇವನ್ ವೈಕಂ ಸತ್ಯಾಗ್ರಹಗಳಾಗ್ಬೋದು, ಇದೆಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿ ಹೆಸರು ಮಾಡಿರುವಂತರಾಗಿರ್ತಾರೆ. ಮತ್ತೆ ಇವರಿಗೆ ನಾವು ಭಾರತ ರತ್ನ ಕೂಡ ಕೊಟ್ಟು ಸನ್ಮಾನಿಸಿರ್ತೀವಿ. ಸೊ ಈ ತರದೆಲ್ಲ ವಿಚಾರಗಳು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ, ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿ. ಕ್ವಶನ್ ಬಂದ್ರೆ ಯಾವ ತರ ಬರ್ಬೋದು ಇವ್ರ ಬಗ್ಗೆ. ಸಿ ರಾಜಗೋಪಾಲಾಚಾರಿ 1947 ಅಂದ್ರೆ 1947ರಲ್ಲಿ ಭಾರತದ ಕೊನೆಯ ಗವರ್ನರ್ ಜನರಲ್ ಆಗಿದ್ದರು. ನಾನು ಅದನ್ನೇ ಹೇಳಿದ್ದು, ಕೊನೆಯ ಗವರ್ನರ್ ಜನರಲ್ ಆಗಿದ್ರು ಅಥವಾ ವೈಸ್ರಾಯ್ ಆಗಿದ್ರು ಇವರು. ಅವರು ಅಸಹಕಾರ ಚಳವಳಿ, ವೈಕಂ ಸತ್ಯಾಗ್ರಹ ಮತ್ತು ವೇದಾರಣ್ಯಂನ ಉಪ್ಪಿನ ಸತ್ಯಾಗ್ರಹ, ನಮ್ದೇನು ಸಿವಿಲ್ ಡಿಸೋಬಿಡಿಯಂಟ್ ಮೂವ್ಮೆಂಟ್ ಅಥವಾ ದಂಡಿ ಮಾರ್ಚ್ ನಡೀತಿತ್ತಲ್ಲ, ಅದು ಮೇಜರ್ ಆಗಿ ನಡೀತಿದ್ದು ದಂಡಿನಲ್ಲಿ. ಬಟ್ ಅಂದ್ರೆ ಬೇರೆ ಬೇರೆ ಪಾರ್ಟ್ಸ್ ಗಳಲ್ಲಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇತ್ತು. ತಮಿಳ್ನಾಡು ಅಂತ ಬಂದಾಗ ಈ ರಾಜಗೋಪಾಲಾಚಾರಿ ಏನಿರ್ತಾರಲ್ಲ ಇವರು ಈ ಒಂದು ವೇದಾರಣ್ಯಂ, ತಿರುಚನಾಪಳ್ಳಿಯಿಂದ ಹಿಡಿದು ವೇದಾರಣ್ಯವರೆಗೂ ಈ ದಂಡಿ ಮಾರ್ಚ್ ಕಂಡಕ್ಟ್ ಮಾಡಿದ್ದ ಇವರು. ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗ್ತಾರೆ. ಈ ರೀತಿಯಾದಂತಹ ಪ್ರಮುಖ ಸ್ವಾತಂತ್ರ್ಯ ಚಳುವಳಿಗಳಲ್ಲಿ ಪಾಲ್ಗೊಂಡಿದ್ದರು. ಹೌದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗುತ್ತೆ. ಎರಡು ಕರೆಕ್ಟ್ ಆಯ್ತು. 1955ರಲ್ಲಿ ಅವರಿಗೆ ಭಾರತ ರತ್ನ ನೀಡಿ ಗೌರವಿಸಲಾಯಿತು. ಹೌದು, ಇವರಿಗೆ ಭಾರತ ರತ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ 1, 2, 3 ಈ 3 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, IIT ಬಾಂಬೆಸ್ ಶೈನ್ ಲಾಂಚಸ್ ಇಂಡಿಯಾಸ್ ಫಸ್ಟ್ ಇನ್ಕ್ಯುಬೇಟರ್ ಲಿಂಕ್ಡ್ ಡೀಪ್ ಟೆಕ್ VC ಫಂಡ್ ಅಂತ ಹೇಳ್ಬಿಟ್ಟು. ಏನಾಗಿದೆ ಅಂತಂದ್ರೆ, ಈಗ ಸ್ಟಾರ್ಟ್ಅಪ್ಸ್ ಗಳು ಇಂಡಿಯಾದಲ್ಲಿ ಬರೋದು ವೆರಿ ಕಾಮನ್ ಆಗಿದೆ. ಸ್ಟಾರ್ಟ್ಅಪ್ಸ್ ಗಳು ಬರುವಂತದ್ದು ಕಾಮನ್ ಆಗಿದೆ. ಪ್ರಾಬ್ಲಮ್ ಏನಂತಂದ್ರೆ ಅವರಲ್ಲಿ ಐಡಿಯಾ ಇರುತ್ತೆ, ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವ್ರ ಹತ್ರ ಫಂಡ್ ಇರೋದಿಲ್ಲ. ಸೊ ಆ ಸ್ಟಾರ್ಟ್ಅಪ್ಸ್ ಗಳಿಗೆ ಪ್ರಾಪರ್ ಆಗಿ ಒಂದು ಫಂಡ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ತಂದಿರೋದೇ ವೆಂಚರ್ ಕ್ಯಾಪಿಟಲ್ ಫಂಡ್. VC ಅಂತಂದ್ರೆ ವೆಂಚರ್ ಕ್ಯಾಪಿಟಲ್ ಫಂಡ್ ಅಂತೇಳಿ. ಆ ಫಂಡ್ ಅನ್ನು ನಾವೇನ್ ಮಾಡ್ತೀವಿ, ಇನ್ವೆಸ್ಟ್ ಮಾಡ್ಬಿಟ್ಟು ಅವ್ರಿಗೆ ಎಂಕರೇಜ್ ಮಾಡಬೇಕು ಅಂತ ಇರುವಂತದ್ದು. ಇದ್ರ ಸ್ಪೆಷಾಲಿಟಿ ಏನಂತಂದ್ರೆ, ಇಲ್ಲೇನ್ ಮಾಡ್ತಾರೆ ಅಂತಂದ್ರೆ ಇನ್ಕ್ಯುಬೇಟರ್ ನ ಲಿಂಕ್ ಮಾಡಿರ್ತಾರೆ. ಇನ್ಕ್ಯುಬೇಟರ್ ಅಂತಂದ್ರೆ ಏನ್ ಗೊತ್ತಾ, ನನ್ನ ಹತ್ರ ಒಂದು ಐಡಿಯಾ ಇದೆ, ಅದನ್ನ ಸ್ಟಾರ್ಟ್ಅಪ್ ತರಬೇಕು, ಅದನ್ನ ದೊಡ್ಡದಾಗಿ ಪೊಟೆನ್ಶಿಯಲ್ ಆಗಿ ಬೆಳೆಸಬೇಕು. ಸೊ ಅದಕ್ಕೆ ಏನ್ ಮಾಡ್ಬೇಕು, ನನಗೆ ಪ್ರಾಪರ್ ಮೆಂಟರಿಂಗ್ ಬೇಕು, ಗೈಡೆನ್ಸ್ ಬೇಕು, ಒಂದು ದಾರಿ ತೋರಿಸೋರು ಬೇಕಾಗಿರ್ತಾರೆ. ಸೊ ಅವ್ರಿಗೆ ಇನ್ಕ್ಯುಬೇಟರ್ಸ್ ಅಥವಾ ಇನ್ಕ್ಯುಬೇಟರ್ ಸೆಂಟರ್ಸ್ ಅಂತ ಕರಿತೀವಿ. ಸೊ IIT ಬಾಂಬೆ ಏನ್ ಮಾಡಿದೆ ಅಂತಂದ್ರೆ ಒಂದು ಪ್ರೋಗ್ರಾಮ್ ತಂದಿದೆ, ಅಂದ್ರೆ ಒಂದು ಫಂಡ್ ನ ಲಾಂಚ್ ಮಾಡಿದೆ. ಈ ಫಂಡ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಆ ಪ್ರಾಪರ್ ಪೊಟೆನ್ಶಿಯಲ್ ಐಡಿಯಾ ಇರುವಂತ ಸ್ಟಾರ್ಟ್ಅಪ್ಸ್ ಗಳನ್ನ ಐಡೆಂಟಿಫೈ ಮಾಡೋದು ಅಷ್ಟೇ ಅಲ್ಲ, ಅವ್ರಿಗೆ ವೆಂಚರ್ ಕ್ಯಾಪಿಟಲ್ ಫಂಡ್ ಕೊಡೋದು ಅಷ್ಟೇ ಅಲ್ಲ, ಜೊತೆಗೆ ಅದನ್ನ ಇನ್ಕ್ಯುಬೇಟರ್ ಜೊತೆ ಲಿಂಕ್ ಮಾಡಿರ್ತಾರೆ. ಇದು ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಆಗ್ತಿರೋದ್ರಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಸಿಂಪಲ್ ಕ್ವಶನ್ ಕೇಳ್ಬೋದು, ಯಾವ ರೀತಿ ನೋಡಿ ಕ್ವಶನ್. ಭಾರತದಲ್ಲಿ ಮೊದಲ ಇನ್ಕ್ಯುಬೇಟರ್ ಸಂಬಂಧಿತ ಇನ್ಕ್ಯುಬೇಟರ್ ನ ಲಿಂಕ್ ಮಾಡಿದ್ದಾರೆ ಡೀಪ್ ಟೆಕ್ ವೆಂಚರ್ ಕ್ಯಾಪಿಟಲ್ ಫಂಡ್. ಅದಕ್ಕೆ ನಿಮ್ಗೂ ಈ ತರನ ಕೇಳ್ಬೋದು, ವೈ ಪಾಯಿಂಟ್ ಕ್ಯಾಪಿಟಲ್ ಸೆಂಟರ್ ಅಂತಂದ್ರೆ ಕೇಳ್ಬೋದು. ಸೊ ವೈ ಪಾಯಿಂಟ್ ಕ್ಯಾಪಿಟಲ್ ವೆಂಚರ್ ಕ್ಯಾಪಿಟಲ್ ಫಂಡ್ ಅನ್ನು ಯಾವ ಸಂಸ್ಥೆ ಆರಂಭಿಸಿದೆ ಅಂತ ಕೇಳಿದರೆ ಸಿಂಪಲ್ ಕ್ವಶನ್ IIT ಬಾಂಬೆ ಅಂತ ನೆಟ್ಬಿಟ್ಕೋಬೇಕಾಗುತ್ತೆ. ಇನ್ನು ಎಕನಾಮಿಕ್ ಕ್ಲಾಸಸ್ ಹೋದಾಗ ಬೇಕಿದ್ರೆ ವೆಂಚರ್ ಕ್ಯಾಪಿಟಲ್ ಬಗ್ಗೆ ಇನ್ನೊಂದಷ್ಟು ಕಲಿಯೋಣ, ಓಕೆನಾ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ನ್ಯೂ ಡಿಫೆನ್ಸ್ MRO ಫೆಸಿಲಿಟಿ ಟು ಕಮ್ ಅಪ್ ಇನ್ ದ ಬೆಂಗಳೂರು ಅಂತ ಹೇಳ್ತಾ ಇದೆ. MRO ಅಂತಂದ್ರೆ ಏನು, ಮೇಂಟೆನೆನ್ಸು, ರಿಪೇರು, ಓವರ್ ವೀಲಿಂಗ್ ಅಂತ ಹೇಳ್ಬಿಟ್ಟು. ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಟೈಮಲ್ಲಿ ಈ ಏರ್ ಕ್ರಾಫ್ಟ್ ಗಳು ಇರ್ತಾವಲ್ಲ, ಏರ್ ಕ್ರಾಫ್ಟ್ ಗಳಿಗೆ ಇಮಿಡಿಯೇಟ್ ಆಗಿ ರಿಪೇರ್ ಆಗ್ಬೇಕಾಗಿರುತ್ತೆ, ಸರ್ವಿಸ್ ಆಗ್ಬೇಕಾಗಿರುತ್ತೆ, ಅಥವಾ ಅದನ್ನ ಪ್ರಾಪರ್ ಆಗಿ ಮೇಂಟೈನ್ಸ್ ಮಾಡಬೇಕಾಗುತ್ತೆ, ಅಥವಾ ಇದು ಇಷ್ಟು ತುಂಬಾ ದೂರ ಟ್ರಾವೆಲ್ ಮಾಡಿರುತ್ತೆ, ಸುಸ್ಥಿರವಾಗಿ ಅದು ಇದೆಯಾ, ಅದರ ಕಂಡೀಷನ್ ಹೇಗಿದೆ, ಇದನ್ನೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಅಂತಾನೆ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದು ಜಾಗಗಳನ್ನ ಐಡೆಂಟಿಫೈ ಮಾಡ್ಕೊಂಡು ಈ MRO ಸೆಂಟರ್ಸ್ ಅಂತ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಈಗ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈ MRO ಸೆಂಟರ್ಸ್ ಈಗ ಏನ್ ಮಾಡ್ತಾ ಇದೆ ಅಂತಂದ್ರೆ, ಬೆಂಗಳೂರು ಅಂತಂದ್ರೆ ನಿಯರ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆಯಲ್ಲ ಅಲ್ಲಿ ಈಗ ಎಸ್ಟಾಬ್ಲಿಷ್ ಆಗ್ತಾ ಇದೆ. ಲೊಕೇಟೆಡ್ ನಿಯರ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಅಲ್ಲಿ ಲೊಕೇಟ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಇದು ಪ್ರಶ್ನೆ ಇರುವಂತದ್ದು. ಏನಂತಂದ್ರೆ ಸ್ವಲ್ಪ ಅಡ್ವಾನ್ಸ್ ಆಗಿದೆ. ಸೊ ಏನು ಯಾವ ರೀತಿ ಪ್ರಶ್ನೆ ಬರ್ಬೋದು ನೋಡೋಣ. ಕರ್ನಾಟಕದಲ್ಲಿ ಹೊಸ ರಕ್ಷಣಾ MRO ಡಿಫೆನ್ಸ್ ಹತ್ತಿರದಿಂದ MRO ಅಥವಾ ಏನ್ ಹೇಳ್ತೀವಿ, ಮೇಂಟೆನೆನ್ಸ್, ರಿಪೇರ್, ಓವರ್ ವೀಲ್ ಅಂತ ಹೇಳ್ತೀವಲ್ಲ, ಈ ಸೌಲಭ್ಯ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ತಿರ ಭದ್ರಮಾರೇನಹಳ್ಳಿಯಲ್ಲಿ ಹೊಸ C-130 ಅನ್ನೋದು ಒಂದು ಏರ್ಕ್ರಾಫ್ಟ್. ಇದನ್ನ ಸೂಪರ್ ಹರ್ಕ್ಯುಲಸ್ ಏರ್ಕ್ರಾಫ್ಟ್ ಅಂತ ಕರಿತೀವಿ. ಈ ಒಂದು ಏರ್ಕ್ರಾಫ್ಟ್ಗೂ ಕೂಡ MRO ಫೆಸಿಲಿಟೀಸ್ ಅನ್ನ ಕೊಡುವಂತಹ ಈ ಒಂದು ಸೆಂಟರ್ ನ ಎಸ್ಟಾಬ್ಲಿಷ್ ಮಾಡ್ತಾ ಇರುವಂತದ್ದು. ಮೇಂಟೆನೆನ್ಸ್, ರಿಪೇರ್ ಅಂಡ್ ಓವರ್ ವೀಲ್ ಅಥವಾ MRO ಸೌಲಭ್ಯ ನಿರ್ಮಾಣವಾಗುತ್ತಿದೆ ಅಂತ ಹೇಳ್ತಾ ಇದೆ. ಹೌದು, ಇದೇ ನ್ಯೂಸ್ ಪೇಪರ್ ಅಲ್ಲಿ ಇರುವಂತದ್ದು.
ಎರಡನೇದು ಬಂದು ಈ ಸೌಲಭ್ಯದಲ್ಲಿ ಕೇವಲ ಪ್ರಾಥಮಿಕ ನಿರ್ವಹಣಾ ಕಾರ್ಯಗಳನ್ನು ಮಾತ್ರ ನಡೆಸಲಾಗುತ್ತದೆ. ನಾನು ಆಲ್ರೆಡಿ ಹೇಳಿದೆ, ಇಲ್ಲ ಇದು ಸ್ವಲ್ಪ ಅಡ್ವಾನ್ಸ್ ಆಗಿರುವಂತಹ ಕೆಲವೊಂದು MROಗಳನ್ನ ಇಲ್ಲಿ ನೋಡಕ್ ಸಿಗುತ್ತೆ. ಬರೀ ಪ್ರಾಥಮಿಕ ಅಂತಲ್ಲ, ಅಡ್ವಾನ್ಸ್ ಆಗಿರುವಂತದ್ದು ನೋಡಕ್ ಸಿಗುತ್ತೆ. ಸೊ ಇಲ್ಲೇನ್ ಹೇಳ್ತೇವೆ ಅಂತಂದ್ರೆ ಘಟಕ ದುರಸ್ತಿ, ಕೂಲಂಕುಷ ಪರೀಕ್ಷೆ ಅಥವಾ ರಚನಾತ್ಮಕ ನವೀಕರಣಗಳ ಸೌಕರ್ಯ ಇರುವುದಿಲ್ಲ. ಇಲ್ಲ, ಇದೆಲ್ಲ ಇರುತ್ತೆ. ಸೊ ಉಲ್ಟಾ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಈ ಸ್ಟೇಟ್ಮೆಂಟ್ ತಪ್ಪಾಯ್ತು ಅಂತಂದ್ರೆ ಒಂದು ಮಾತ್ರ ಸರಿಯಾಗುತ್ತೆ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಮುಂದಿನ ಒಂದು ಪ್ರಶ್ನೆ ಅಥವಾ ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಟೊಂಕಾ ರೈಡ್ ಎಕ್ಸ್ಪೀರಿಯನ್ಸ್ ಇನ್ ಮೈಸೂರು ಅಮಾಂಗ್ ದ ಟೂರಿಸಂ ಪ್ರಾಜೆಕ್ಟ್ ಅಪ್ರೂವ್ಡ್ ಬೈ ದ ಯೂನಿಯನ್ ಮಿನಿಸ್ಟರ್ಸ್. ಟೊಂಕಾಗಳು ನೋಡಿರ್ತೀವಲ್ಲ, ಈ ಕುದುರೆ ಮೇಲೆ ಹೋಗುವಂಥದ್ದು ಟೊಂಕಾಗಳು. ಓಕೆಲ್ಲ, ಇದು ಮೊದಲೆಲ್ಲ ಜಾಸ್ತಿ ಇತ್ತು. ಬರ್ತಾ ಬರ್ತಾ ಏನಾಗ್ತದೆ ಅಂತಂದ್ರೆ ಅದು ಕಡಿಮೆ ಆಗ್ತದೆ. ಎಸ್ಪೆಷಲಿ ಮೈಸೂರು ಭಾಗದಲ್ಲಿ ತುಂಬಾ ಇತ್ತು. ಸೊ ಅದನ್ನ ಮತ್ತೆ ರೀಕ್ರಿಯೇಟ್ ಮಾಡಬೇಕು. ಆ ಎಕ್ಸ್ಪೀರಿಯನ್ಸ್ ನೋಡಿ, ಎಕ್ಸ್ಪೀರಿಯನ್ಸ್ ಅಲ್ವಾ, ಟೊಂಕಾ ರೈಡ್ ಎಕ್ಸ್ಪೀರಿಯನ್ಸ್ ಮತ್ತೆ ಜಾಸ್ತಿ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ಮೈಸೂರಲ್ಲಿ ತಂದ್ವಿ ಅಂತಂದ್ರೆ ಮೈಸೂರಲ್ಲಿ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳು ಸಿಗುತ್ತೆ. ಚಾಮುಂಡಿ ಬೆಟ್ಟ ಆಗ್ಬೋದು, ಅರಮನೆ ಆಗ್ಬೋದು, ಕಾರಂಜಿ ಲೇಕ್ ಆಗ್ಬೋದು. ಸೊ ಒಂದ್ರಿಂದ ಒಂದ್ ಕಡೆ ಹೋಗ್ಬೇಕು ಅಂತಂದ್ರೆ ಈ ಟೊಂಕಾದಲ್ಲೇ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗ್ಲಿ, ಅದರಿಂದ ಏನಾಗುತ್ತೆ, ಒಂದು ಟೂರಿಸಂ ಪ್ರಮೋಟ್ ಆದಂಗ ಆಗುತ್ತೆ. ಆ ಕಲ್ಚರ್ನ ಮತ್ತೆ ನಾವು ಎಕ್ಸ್ಪೀರಿಯನ್ಸ್ ಮಾಡಿದಂಗ ಆಗುತ್ತೆ, ಅದು ರಿಟೈನ್ ಮಾಡಿಸಂಗ ಆಗುತ್ತೆ ಅನ್ನೋ ಉದ್ದೇಶದಿಂದ ಸೊ ಇದನ್ನು ಒಂದು ಪ್ರಾಜೆಕ್ಟ್ ನ ಮೇನ್ ಪ್ರಾಜೆಕ್ಟ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ನೆನ್ಪಿಟ್ಕೋಬೇಕಾಗುತ್ತೆ, ಯಾರು ತಂದಿರುವಂತದ್ದು, ಮೈಸೂರಲ್ಲಿ ತಂದಿರುವಂತದ್ದು. ಇದಕ್ಕೆ ಯೂನಿಯನ್ ಮಿನಿಸ್ಟರ್ ಕೂಡ ಅಪ್ರೂವ್ ಮಾಡಿದ್ದಾರೆ. ಓಕೆನಾ. ಇದನ್ನ ಯಾರು ಇಂಪ್ಲಿಮೆಂಟ್ ಮಾಡುವಂಥದ್ದು? ಇದನ್ನ ಇಂಪ್ಲಿಮೆಂಟ್ ಮಾಡುವಂಥದ್ದು ಕರ್ನಾಟಕದಲ್ಲಿ ಕರ್ನಾಟಕ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬೋರ್ಡ್ ಏನಿದೆಯಲ್ಲ, ಅವ್ರು ಲಿಮಿಟೆಡ್ ಏನಿದೆಯಲ್ಲ, ಅವ್ರು ತರುವಂತದ್ದಾಗಿರುತ್ತೆ. ಓಕೆನಾ. ಇದ್ರ ಮೇಲೆ ಪ್ರಶ್ನೆ ಹೆಂಗ್ ಬರುತ್ತೆ ನೋಡೋಣ. ಇತ್ತೀಚೆಗೆ ಅನುಮೋದನೆ ಪಡೆಯಲಾದ ಕರ್ನಾಟಕ ಪ್ರವಾಸೋದ್ಯಮ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕೇಂದ್ರ ಪ್ರವಾಸೋದ್ಯಮ ಸಚಿವರು ಟಾಂಗಾ ರೈಡ್ ಹೆರಿಟೇಜ್ ಅನುಭವ, ಟಾಂಗಾ ರೈಡ್ ಏನು ಒಂದು ಹೆರಿಟೇಜ್ ಏನಿದೆ, ಅದು ಪರಂಪರೆ ಏನಿದೆಯಲ್ಲ, ಅದರ ಅನುಭವ ವಲಯ ಅಂದ್ರೆ ಒಂದಷ್ಟು ಜಾಗಗಳನ್ನ ಐಡೆಂಟಿಫೈ ಮಾಡ್ತಾರೆ. ಅಲ್ಲಿಂದ ಅಲ್ಲಿವರೆಗೂ ನೀವು ಟಾಂಗಾದಲ್ಲಿ ಓಡಾಡ್ಬಿಟ್ಟು ಅದ್ರ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ. ಮತ್ತು ಪರಿಸರ ಅನುಭವ ವಲಯ, ನಮ್ಗೆ ಗೊತ್ತಿದೆಯಲ್ಲ, ಮೈಸೂರು ಕ್ಲೀನ್ ಸಿಟಿ, ಆ ಒಂದು ಎನ್ವಿರಾನ್ಮೆಂಟ್ ಫೀಲ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಎರಡಕ್ಕೂ ಅನುಮೋದನೆ ನೀಡಿದ್ದಾರೆ. ಹೌದು, ಅದೇ ನ್ಯೂಸ್ ಪೇಪರ್ ಅಲ್ಲಿ ಇರುವಂತದ್ದು. ಈ ಎರಡು ಯೋಜನೆಗಳನ್ನು ಕರ್ನಾಟಕ ಪ್ರವಾಸೋದ್ಯಮ ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮ, ನೆನ್ಪಿಟ್ಕೋಬೇಕು, ಕರ್ನಾಟಕ ಪ್ರವಾಸೋದ್ಯಮ ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮ ಅಥವಾ ಕರ್ನಾಟಕ ಟೂರಿಸಂ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್, ಇವರು ಇಂಪ್ಲಿಮೆಂಟ್ ಮಾಡ್ತಾರೆ. ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಆಗ್ಬೋದು, ಯಾವುದಾದ್ರೂ ಒಂದು ಪ್ರೋಗ್ರಾಮ್ ಆಗ್ಬೋದು, ಯಾವ ಒಂದು ಡಿಪಾರ್ಟ್ಮೆಂಟ್ ಅಥವಾ ಯಾವ ಒಂದು ಮಿನಿಸ್ಟ್ರಿ ಇಂಪ್ಲಿಮೆಂಟ್ ಮಾಡುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಹಂಗಾಗಿ ಇದು ಎರಡು ಕರೆಕ್ಟ್ ಆಗಿರುತ್ತೆ, ಎರಡು ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದೆ. ಮುಂದಿನ ಒಂದು ಟಾಪಿಕ್ ಬಂದು ಕರ್ನಾಟಕ ಗವರ್ಮೆಂಟ್ ಟು ಸ್ಟಾರ್ಟ್ 700 KPS ಮ್ಯಾಗ್ನೆಟ್ ಸ್ಕೂಲ್ಸ್ ಅಂತ. ಏನಿದು KPS ಅಂದ್ರೆ? KPS ಅಂದ್ರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಅಷ್ಟೇ, ಇನ್ನೇನು ಅಲ್ಲ. ಈ ಮ್ಯಾಗ್ನೆಟ್ ಸ್ಕೂಲ್ಸ್ ಅಂದ್ರೆ ಏನು? ಈ ಮ್ಯಾಗ್ನೆಟ್ ಸ್ಕೂಲ್ ಅಂದ್ರೆ ಸಿಂಪಲ್. ಈಗ ಏನಾಗುತ್ತೆ ಅಂತಂದ್ರೆ, ಕರ್ನಾಟಕದಲ್ಲಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಈಗ ನಮ್ಮಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರೆ, ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದೆ, ಟೀಚರ್ ಪೀಪಲ್ ರೇಷಿಯೋ ಕಡಿಮೆ ಇದೆ, ಮತ್ತೆ GR ಅಂತ ಕರಿತೀವಿ. GR ಅಂತಂದ್ರೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂತ ಹೇಳಿ, ಇದು ಕಡಿಮೆ ಆಗ್ತಾ ಇದೆ. ಸೊ ಸಾಕಷ್ಟು ಪ್ರಾಬ್ಲಮ್ಗಳು ಆಗ್ತಾ ಇದೆ. ಸೊ ಈಗ ಏನ್ ಮಾಡ್ಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆ ಅಂತಂದ್ರೆ, ಈಗ ರಿಸೋರ್ಸ್ ನ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಂಡು, ಈಗ 1 ರಿಂದ 5 ಕಿಲೋಮೀಟರ್ ಒಂದು ಸ್ಕೂಲ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಈ 1 ರಿಂದ 5 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಯಾವ್ದಾದ್ರು ಒಂದು ಸ್ಕೂಲ್ ಇತ್ತು ಅಂತಂದ್ರೆ, ಆ ಸ್ಕೂಲ್ಗಳನ್ನೆಲ್ಲ ಒಂದು ಮರ್ಜ್ ಮಾಡ್ಬಿಡೋದು ಸೆಂಟರ್ ಅಲ್ಲಿ. ಅದಕ್ಕೊಂದು ಹೆಸರು ಕೊಡ್ತಾರೆ, ಮ್ಯಾಗ್ನೆಟ್ ಸ್ಕೂಲ್ ಅಂತ ಹೇಳ್ಬಿಟ್ಟು. ಆ ಸ್ಕೂಲ್ಗಳಲ್ಲಿ ಆ ಸ್ಟೂಡೆಂಟ್ಸ್ಗಳು, ಆ ಟೀಚರು, ರಿಸೋರ್ಸ್ ಎಲ್ಲ ಒಂದ್ ಕಡೆ ಮರ್ಜ್ ಮಾಡ್ಬಿಟ್ಟು, ಎಲ್ಲಿಂದ ಎಲ್ಲಿವರೆಗೂ, ಅದು ಪ್ರೀ KG ಅಥವಾ ಏನು LKG UKG ಅಂತ ಹೇಳ್ತೀವಲ್ಲ, ಅಲ್ಲಿಂದ ಹಿಡಿದು 12th ವರೆಗೂ ಪೂರ್ತಿ ಕಂಬೈನ್ ಮಾಡ್ಬಿಟ್ಟು ಒಂದೇ ಕಡೆನೆ ಅವ್ರಿಗೆ ಎಲ್ಲ ಒಂದೇ ರೂಫ್ ಅಲ್ಲಿ ಟೀಚಿಂಗ್ ಕೊಡುವಂಥದ್ದು, ಮೆಂಟರಿಂಗ್ ಮಾಡುವಂಥದ್ದು, ಎಕ್ಸಾಮ್ಸ್ ಕಂಡಕ್ಟ್ ಮಾಡುವಂಥದ್ದು, ಈ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ತರ್ತಾ ಇದ್ದಾರೆ ಇದನ್ನ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ, ಈಗ ಹೈಸ್ಕೂಲಿಂದ ಪ್ರೈಮರಿ ಮಿಡ್ಲ್ ಸ್ಕೂಲಿಂದ ಹೈಸ್ಕೂಲ್ ಹೋಗೋಷ್ಟೊತ್ತಿಗೆ ಸಾಕಷ್ಟು ಡ್ರಾಪ್ ಔಟ್ ಆಗುತ್ತೆ, ಹೈಸ್ಕೂಲಿಂದ PU ಹೋಗೋಷ್ಟೊತ್ತಿಗೆ ಒಂದಷ್ಟು ಡ್ರಾಪ್ ಔಟ್ ಆಗುತ್ತೆ. ಇದನ್ನೆಲ್ಲ ತಪ್ಪಿಸ್ದಂಗೆ ಆಗುತ್ತೆ. ಸೊ ಎಲ್ಲಾನು ಒಂದೇ ಕಡೆ ಒಂದೇ ಸೂರಲ್ಲಿ ತರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕರ್ನಾಟಕ ಪಬ್ಲಿಕ್ ಮ್ಯಾಗ್ನೆಟ್ ಸ್ಕೂಲ್ನ ತರಬೇಕು ಅಂತ ಹೇಳಿ ಈಗ ಸರ್ಕಾರ ಮುಂದಾಗಿದೆ. ಸೊ ಇದಕ್ಕೆಲ್ಲ ದುಡ್ಡೆಲ್ಲಿ ಬರುತ್ತೆ? ಇದಕ್ಕೆ ದುಡ್ಡೇನ್ ಮಾಡ್ತಾರೆ ಅಂತಂದ್ರೆ, ಈಗ ಆಲ್ರೆಡಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ ಒಂದು ಸ್ಟೇಟ್ ಬಜೆಟ್ ಅಲ್ಲಿ. ಓಕೆನಾ. ಬಜೆಟ್ ಅಲ್ಲಿ ತರಕ್ಕೆ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ, ಇದಕ್ಕೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದೆಯಲ್ಲ, ಅದು ಕೂಡ ಸಪೋರ್ಟ್ ಮಾಡ್ತಾ ಇದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಕೂಡ ಎಜುಕೇಶನ್ ಸೆಕ್ಟರ್ ಸಂಬಂಧಪಟ್ಟಂಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದೆ. ಆಮೇಲೆ ಈ ಒಂದು 700ರಲ್ಲಿ ಸುಮಾರು 200 ಏನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮ್ಯಾಗ್ನೆಟ್ ಸ್ಕೂಲ್ಸ್ ಏನ್ ತರಬೇಕು ಅಂತಿದಾರಲ್ಲ, ಅದನ್ನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತರಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಅದಕ್ಕೆ ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ಅಲ್ಲಿ ಸ್ವಲ್ಪ ಫಂಡ್ ತಗೊಂಡಿದ್ದಾರೆ. ಸೊ ಈ 3 ಫಂಡ್ಗಳನ್ನ ಯೂಸ್ ಮಾಡ್ಕೊಂಡು ಇವರು ಈ ಒಂದು ಮ್ಯಾಗ್ನೆಟ್ ಸ್ಕೂಲ್, KPS ಮ್ಯಾಗ್ನೆಟ್ ಸ್ಕೂಲ್ ನ ತರಬೇಕು ಅಂತ ಈಗ ಸರ್ಕಾರ ಮುಂದಾಗಿದೆ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಸಣ್ಣ ಪುಟ್ಟ ಶಾಲೆಗಳು ಸ್ವಲ್ಪ ಕ್ಲೋಸ್ ಆಗುತ್ತೆ. ಯಾಕಂದ್ರೆ 1 ರಿಂದ 5 ಕಿಲೋಮೀಟರ್ ರೇಡಿಯಸ್ ಇರೋದನ್ನ ಒಂದೇ ಸ್ಕೂಲ್ ಎಸ್ಟಾಬ್ಲಿಷ್ ಮಾಡ್ತಿರೋದು. ಸೊ ಕ್ಲೋಸ್ ಆಗುತ್ತೆ ಅಂತ ಹೇಳಿ ಕೆಲವೊಂದು ಆಪೋಸಿಷನ್ ಬರಕ್ ಶುರು ಆಗಿದೆ. ವಿಲ್ಸಿ ಇದು ಹೇಗೆ ಹೋಗುತ್ತೆ ಅಂತ ಹೇಳಿ. ಬಟ್ ಸರ್ಕಾರ ಅಂತೂ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಮುಂದಾಗಿದೆ. ಇದ್ರ ಮೇಲೆ ಪ್ರಶ್ನೆ ಬರುವಂತದ್ದು ಸರ್ವೇ ಸಾಮಾನ್ಯ ಆಗೋಬಹುದು. ಸೊ ಇದ್ರ ಮೇಲೆ ಕ್ವಶನ್ ಹೆಂಗ್ ಬರುತ್ತೆ ನೋಡೋಣ ಬಂದ್ರೆ, ಕರ್ನಾಟಕದಲ್ಲಿ KPS
ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮುಂದಿನ 2 ವರ್ಷಗಳಲ್ಲಿ ರಾಜ್ಯಾದ್ಯಂತ 700 ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳನ್ನು ಆರಂಭಿಸಲಾಗುವುದು ಅಂತ ಸರ್ಕಾರ ಘೋಷಣೆ ಮಾಡಿದೆ. ಅದೇ ನ್ಯೂಸ್ ಪೇಪರ್, ಕರೆಕ್ಟ್, ನ್ಯೂಸ್ ಪೇಪರ್ ಬಂದಿದ್ದು ನ್ಯೂಸ್ ಇದು. ಈ ಶಾಲೆಗಳನ್ನು ರಾಜ್ಯ ಬಜೆಟ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಸಾಲ ಮತ್ತು ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿಯ ಅಲ್ಲಿ ಮೂಲಕ ಸ್ವಲ್ಪ ಫಂಡ್ ಇವುಗಳ ಮೂಲಕ ಇನ್ಸ್ಟಾಲ್ ಮಾಡಬೇಕು ಅಂತ ತಗೊಂಡಿರುವಂತದ್ದು. ನೆನ್ಪಿಟ್ಕೊಳ್ಳಿ, ಎರಡು ಕರೆಕ್ಟ್ ಇದೆ. ಮತ್ತೆ ಈ ಮ್ಯಾಗ್ನೆಟ್ ಸ್ಕೂಲ್ ಅಂದ್ರೆ ಏನೊಂದು ಅರ್ಥ ಮಾಡ್ಕೋಬೇಕಾಗುತ್ತೆ. ಮತ್ತೆ ಅದರ ವ್ಯಾಪ್ತಿ ಎಷ್ಟಿರುತ್ತೆ, ಎಲ್ಲಿಂದ ಎಲ್ಲಿವರೆಗೂ ಕವರೇಜ್ ಮಾಡ್ತಾರೆ, ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಮುಂದಿನ ಒಂದು ಆರ್ಟಿಕಲ್ ಹೋಗೋದಾದ್ರೆ, ಕರ್ನಾಟಕ ಟು ಡಿಪ್ಲಾಯ್ ಎಐ ಬೇಸ್ಡ್ ಸ್ಮಾರ್ಟ್ ಎನ್ಫೋರ್ಸ್ಮೆಂಟ್ ಸಿಸ್ಟಮ್, ಎಐ ಬೇಸ್ಡ್ ಸ್ಮಾರ್ಟ್ ಎನ್ಫೋರ್ಸ್ಮೆಂಟ್ ಸಿಸ್ಟಮ್ ಇನ್ 60 ಹೈ ರಿಸ್ಕ್ ಲೊಕೇಶನ್ಸ್. ಇಲ್ಲಿ ಏನಾಗಿದೆ ಅಂತಂದ್ರೆ, ಕರ್ನಾಟಕದಲ್ಲಿ ಕೆಲವೊಂದು ಜಾಗಗಳನ್ನ ಹೈ ರಿಸ್ಕ್ ಅಥವಾ ಬ್ಲಾಕ್ ಸ್ಪಾಟ್ಸ್ ಅಂತ ಕರಿತೀವಿ. ಬ್ಲಾಕ್ ಸ್ಪಾಟ್ಸ್ ಏನಿದು ಬ್ಲಾಕ್ ಸ್ಪಾಟ್ಸ್ ಅಂತಂದ್ರೆ, ಈಗ ನಮ್ಗೆ ಈ ಮಿನಿಸ್ಟ್ರಿ ಆಫ್ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್ ಹೈವೇ ಏನಿದೆಯಲ್ಲ, ಇದು ಮಿನಿಸ್ಟ್ರಿ ಜೊತೆಗೆ ನಮ್ಮಲ್ಲಿ ಇನ್ನೊಂದು ಸಿಸ್ಟಮ್ ಬರುತ್ತಪ್ಪ ಕರ್ನಾಟಕದಲ್ಲಿ, ಐ-RAD ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಳ್ಳಿ. ಐ-RAD ಅಂತಂದ್ರೆ ಇಂಟಿಗ್ರೇಟೆಡ್ ರೋಡ್ ಆಕ್ಸಿಡೆಂಟ್ ಡೇಟಾಬೇಸ್ ಅಂತ ಹೇಳ್ಬಿಟ್ಟು. ಇವುಗಳು ಏನ್ ಮಾಡಿದೆ ಅಂತ ಒಂದಷ್ಟು ಡೇಟಾಬೇಸ್ಗಳನ್ನ, ಒಂದು ಲೊಕೇಶನ್ಸ್ಗಳನ್ನ ಮಾರ್ಕ್ ಮಾಡ್ಕೊಟ್ಟಿದೆ. ಅಂದ್ರೆ ಈ ಲೊಕೇಶನ್ಸ್ಗಳು ತುಂಬಾ ಡೇಂಜರಸ್ ಸ್ಪಾಟ್ಸ್, ಇಲ್ಲಿ ಯಾವಾಗ್ಲೂ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ ಅಂತ. ಕೆಲವೊಂದು ಕಾರಣಗಳನ್ನ ಹುಡುಕೊಂಡು ಹೋದಾಗ ಅಲ್ಲಾರ್ಥ ಆಗಿದ್ದು ಏನಂತಂದ್ರೆ, ಆ ಟ್ರಾಫಿಕ್ ರೂಲ್ಸ್ಗಳು ಇರ್ತಾವಲ್ಲ ಅದರ ವೈಲೇಷನ್ಸ್. ಸೊ ಈ ಟ್ರಾಫಿಕ್ ರೂಲ್ಸ್ ಅಲ್ಲಿ ಆಗುವಂತ ವೈಲೇಷನ್ಸ್, ಫಾರ್ ಎಕ್ಸಾಂಪಲ್ 60 ಲೊಕೇಶನ್ಸ್ ಐಡೆಂಟಿಫೈ ಮಾಡಿದೆ, ಅಲ್ಲಿ ಸಣ್ಣ ಪುಟ್ಟ ಟ್ರಾಫಿಕ್ ವೈಲೇಷನ್ಸ್ ಆಗೋದ್ರಿಂದ ಅಲ್ಲಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ. ಸೊ ಇದನ್ನ ತಪ್ಪಿಸ್ಬೇಕು. ಏನ್ ಮಾಡ್ಬೇಕು ತಪ್ಪಿಸ್ಬೇಕು ಅಂತಂದ್ರಾಗ, ಈ ಜಾಗಗಳಲ್ಲೇ ಈ ಒಂದು ಎಐ ಬೇಸ್ಡ್ ಸ್ಮಾರ್ಟ್ ಎನ್ಫೋರ್ಸ್ಮೆಂಟ್ ಸಿಸ್ಟಮ್ ತರಬೇಕು. ಅಲ್ಲೇನ್ ಮಾಡ್ತಾರೆ ಅಂತಂದ್ರೆ, ಕೆಲವೊಂದು ಸ್ಮಾರ್ಟ್ ಕ್ಯಾಮೆರಾಗಳನ್ನ ಇನ್ಸ್ಟಾಲ್ ಮಾಡ್ತಾರೆ, ಆ ಡೇಟಾ ಬೇಸ್ ಎಲ್ಲ ಕಲೆಕ್ಟ್ ಮಾಡ್ಕೋತಾರೆ. ಇಫ್ ಇನ್ ಕೇಸ್ ಏನಾದ್ರು ಟ್ರಾಫಿಕ್ ವೈಲೇಷನ್ಸ್ ಅಲ್ಲಿ ಆಯ್ತು ಅಂತ ಗೊತ್ತಾದ ತಕ್ಷಣ ಅದು ಇಮಿಡಿಯೇಟ್ ಆಗಿನೇ ಡಿಜಿಟಲಿನೇ ಒಂದು ಚಲನೆಯನ್ನು ಜನರೇಟ್ ಮಾಡಿಬಿಟ್ಟು ಯಾರು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಇರ್ತಾರಲ್ಲ ಅವ್ರು ಕಳಿಸ್ಕೊಡುವಂಥದ್ದು. ಹೆಂಗ್ ಕಳಿಸ್ತಾರೆ? ಫಾರ್ ಎಕ್ಸಾಂಪಲ್ ಅವ್ರ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತೆ, ಮತ್ತೆ ಅವ್ರದ್ದು ಇಮೇಲ್ ಐಡಿ ಇರುತ್ತೆ. ಅದ್ರ ಮೂಲಕ ಏನ್ ಮಾಡ್ತಾರೆ ಅಂತಂದ್ರೆ, ಆ ಡಿಜಿಟಲ್ ಚಾನಲ್ಗಳನ್ನ ಅವ್ರಗಳಿಗೆ ಕಳಿಸ್ಬಿಡ್ತಾರೆ. ಸೊ ಈ ಒಂದು ಟೆಕ್ನಿಕ್ ನ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಕರ್ನಾಟಕದಲ್ಲಿ, ಆಲ್ ಓವರ್ ಕರ್ನಾಟಕ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಒಂದು 60 ಲೊಕೇಶನ್ಸ್ ಐಡೆಂಟಿಫೈ ಮಾಡಿದ್ದಾರೆ. ಸೊ ಇದು ಸುದ್ದಿನಲ್ಲಿ ಇರುವಂತದ್ದು. ಓಕೆ, ಈ ಒಂದು ಇದ್ರ ಮೇಲೆ ಪ್ರಶ್ನೆ ಹೇಗೆ ಬರ್ಬೋದು ನೋಡೋಣ. ಕರ್ನಾಟಕದ ಕೃತಕ ಬುದ್ಧಿಮತ್ತೆ ಆಧಾರಿತ ಸ್ಮಾರ್ಟ್ ಜಾರಿ ವ್ಯವಸ್ಥೆ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕರ್ನಾಟಕವು ರಾಜ್ಯದ 60 ಹೆಚ್ಚಿನ ಅಪಾಯಕರ ಸ್ಥಳಗಳಲ್ಲಿ ಈ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸಲು ಯೋಜಿಸಿದೆ. ನಾನು ಹೇಳಿದ್ದೆ ಸುಮಾರು ಒಂದು 60 ಲೊಕೇಶನ್ಸ್ ಐಡೆಂಟಿಫೈ ಮಾಡಿದೆ. ಅದರಲ್ಲೂ ಒಂದು ಮೇಜರ್ ಆಗಿ ಒಂದು 8 ರಿಂದ 10 ಡಿಸ್ಟ್ರಿಕ್ಟ್ಗಳು ನೋಡ್ಕೊಂಡಿದೆ. ಈ ವ್ಯವಸ್ಥೆ ಸ್ವಯಂ ಚಾಲಿತವಾಗಿ ಡಿಜಿಟಲ್ ಚಾನೆಲ್ಗಳನ್ನು ತಯಾರಿಸಿ, ನಾನು ಹೇಳಿದೆ ಅಲ್ಲ, ಡಿಜಿಟಲ್ ಚಾನೆಲ್ಗಳನ್ನ ಅದೇ ಜನರೇಟ್ ಮಾಡ್ಬಿಡುತ್ತೆ. ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಯ್ತು ವೈಲೇಷನ್ ಅಂತ ಗೊತ್ತಾದ ತಕ್ಷಣ ಇಮಿಡಿಯೇಟ್ ರೆಕಾರ್ಡ್ ಮಾಡುತ್ತೆ. ಸೊ ಅಪರಾಧಿಗಳಿಗೆ ಪಟ್ಟಿ ಮಾಡಿದ ಇಮೇಲ್, ಅವ್ರ ಹತ್ರ ನೋಂದಾಯಿಸಿದ ಇಮೇಲ್ ಇರುತ್ತಲ್ಲ, ಇಮೇಲ್ ಆಗ್ಬೋದು, ಅವರ ಮೊಬೈಲ್ ನಂಬರ್ ಆಗ್ಬೋದು, ಇಲ್ಲಿಗೆ ಏನ್ ಮಾಡುತ್ತೆ ಅಂತಂದ್ರೆ ಆ ಡಿಜಿಟಲ್ ಚಾನೆಲ್ನ ಬೇಗನೆ ಇಮಿಡಿಯೇಟ್ ಆಗಿ ಕಳಿಸ್ಬಿಡುತ್ತೆ. ಸೊ ಈ ರೀತಿ ಆಗುವಂಥದ್ದು. ಸೊ ಅವಾಗ ಗೊತ್ತಾಗ್ಬಿಡುತ್ತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ. ಸೊ ಇದು ಎರಡು ಕರೆಕ್ಟ್ ಆಗಿದೆ. ಸೊ ಇಷ್ಟು ಪ್ರಶ್ನೆಗಳ ಜೊತೆ ಇವತ್ತೊಂದು ಸೆಷನ್ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೂಡ ಇನ್ನೊಂದು 10 ರಿಂದ 12 ಕ್ವಶನ್ಸ್ಗಳನ್ನ ತಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದರಿಂದ ನಿಮ್ಗೆ ಅಡ್ವಾಂಟೇಜ್ ಏನಂತಂದ್ರೆ, ನಾವು ಆದಷ್ಟು ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡೋದ್ರಿಂದ ಯಾವ ಕರೆಂಟ್ ಅಫೇರ್ಸ್ಗಳು ನಿಮ್ಗೆ ಮಿಸ್ ಆಗಲ್ಲ. ಸೊ ನೆಕ್ಸ್ಟ್ ನೀವು ಯಾವ್ದಾದ್ರು ಮ್ಯಾಗ್ಝಿನ್, ಫಾರ್ ಎಕ್ಸಾಂಪಲ್ ಸ್ಪರ್ಧಾ ಮ್ಯಾಗ್ಝಿನ್ ಓದ್ತೀರಾ ಅಂತ ಹೇಳ್ಕೊಳ್ಳಿ, ಸ್ಪರ್ಧಾ ಲೈನ್ ಮ್ಯಾಗ್ಝಿನ್ ಓದಿದ್ರು ನಿಮ್ಗೆ ಆಲ್ರೆಡಿ ಐಡಿಯಾ ಇರುತ್ತೆ ನಮ್ಮ ಮ್ಯಾಗ್ಝಿನ್ ಏನಿರುತ್ತೆ ಅಂತೇಳಿ. ಸೊ ಇದಕ್ಕೆಲ್ಲಾನು ಬೆನಿಫಿಟ್ ಆಗುತ್ತೆ. ಸೊ ಈ ಸೆಷನ್ ಮಿಸ್ ಮಾಡ್ಕೋಬೇಡಿ, ರೆಗ್ಯುಲರ್ ಆಗಿ ಫಾಲೋ ಮಾಡಿ. ಥ್ಯಾಂಕ್ ಯು.